ನಾವಿವಾಗ ಸೂರ್ಯ ಬೇಕ್ರಿ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೆಲೂನ್ಸ್ ತಗೊಂಬರ್ಬೇಕಿತ್ತು. ನಾಳೆ ತರುಣ್ದು ಬರ್ತ್ಡೇ ಇದೆ. ಸ್ವಲ್ಪ ಬೆಲೂನು ಮತ್ತೆ ಈ ರಿಟರ್ನ್ ಗಿಫ್ಟ್ ಅಂತ ಅವನ ಫ್ರೆಂಡ್ಸು ವೈಭವ್ ಮತ್ತೆ ಮೋನಿಶು ಪ್ರಥಮ್ ಅಂತ 3 ಜನ ಇದ್ದಾರೆ. ಈ ಇಯರ್ ಮಾತ್ರ ಇದ್ದಾರೆ. ಮುಂದಿನ ವರ್ಷದಷ್ಟರಲ್ಲಿ ಅವ್ರ ಮನೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ ವೈಭವ್ ಮತ್ತೆ ಪ್ರಥಮ್. ಹಂಗಾಗಿ ಅವ್ರ ನೆನಪಿಗೆ ಇಟ್ಕೊಳಕ್ಕೆ ಅಂತ ಒಂದು 3 ಬಾಲ್ ತಗೊಂಡಿದ್ದಾನೆ. ಆಮೇಲೆ ಮಕ್ಕಳಿದ್ದಾರೆ ಶಾನ್ವಿತಾ ಮತ್ತೆ ಆದ್ಯ ತಸ್ಮಯಿ. ಅವ್ರು 3 ಜನಕ್ಕೂ ಕೊಡೋಣ ಅಂಥೇಳಿ ಒಂದು ಡ್ರಾಯಿಂಗ್ ಬುಕ್ಸ್ ತಗೊಂಡೆ. ದಕ್ಷತಾ ಬಂದು ತಮ್ಮನ ಬರ್ಡೇಗೆ ಅಂತ ಒಂದು ಬೆಳ್ಳಿದು ಬ್ಯಾಂಗಲ್ ತಗೊಂಡಿದ್ದಾಳೆ ಗಿಫ್ಟು ಅಂತ. ಬಟ್ಟೆ ಶೂಸು ತಗೊಡ್ತೀನಿ ಅಂದ್ಲು. ನಾನೇ ಬೇಡ ಅದೆಲ್ಲ ವೇಸ್ಟ್ ಅಂತ ಹೇಳಿದೆ. ಅದಾದಮೇಲೆ ಹೋಳಿಗೆ ಮನೆಗೆ ಹೋದ್ವಿ. ನಮ್ಮ ಸೂರ್ಯ ಬೇಕ್ರಿ ಡೌನ್ ಅಭಿಷೇಕ್ ಸರ್ಕಲ್ ಇರೋಂಥದ್ದು. ಖರ್ಜೂರದ್ದು ಹೋಳಿಗೆ ಏನಾದರೂ ತೊಗೊಂಡೋಗೋಣ ಬರ್ಡೇ ದಿನ ಅಂತ. ಊಟಕ್ಕೆ ಕೊಡೋಕ್ಕಾಗುತ್ತೆ, ಅಕ್ಕ ಮತ್ತು ತಂಗಿ ಫ್ಯಾಮಿಲಿ ಎಲ್ಲ ಇರ್ತಾರೆ ಅಂತ. ಅದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಸರಿ ಬೇಡ ಅಂಥೇಳಿ ದಕ್ಷತಾ ಇದ್ಲಲ್ಲ, ದಕ್ಷತಾ ನಾನು ಇಬ್ಬರೂ ಪಾನಿಪುರಿ ಮಸಾಲೆ ಪುರಿ ತಿಂದು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಿ ಪೇಣಿ ತೊಗೊಂಡು ಬಂದಿದ್ದೀನಿ. ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ಭಾನುವಾರ ನನ್ನ ಮಗನ ಹುಟ್ಟದಬ್ಬ, ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಕ್ಕನ ಫ್ಯಾಮಿಲಿನೂ ಇದ್ದಾರೆ ಮತ್ತು ಕವಿತಾ ಅವ್ರಿಗೂ ರಜಾ. ನಾವು ಭಾನುವಾರ ನಾನ್ ವೆಜ್ ಏನು ಯೂಸ್ ಮಾಡಲ್ಲ. ಹಂಗಾಗಿ ನಾನು ರಾಜ್ಮಾ ಹಾಕಿ ಪಲಾವು, ರಸಮ್ಮು 2 ಥರ, ಒಂದು ಚನ್ನಾ ಮಸಾಲದು ಸೈಡ್ಸ್ಗೆ ಕಾಳ್ದು ಒಂದು ಐಟಮ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಬೇಬಿ ಕಾರ್ನ್ದು ಒಂದು ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟೇನು ಮಾಡಿಲ್ಲ. ಕವಿತಾ ಫೋನ್ ಮಾಡಿದ್ಲು ನನ್ನ ಮಗನ ಬರ್ಡೇಗೆ ನಾನೇ ಒಬ್ಬಟ್ಟು ಮಾಡ್ಕೊಂಬರ್ತೀನಿ ಬಿಡಕ್ಕ ಅಂಥೇಳಿ. ನಾನು ಇಷ್ಟು ಐಟಮ್ಸ್ನ ರೆಡಿ ಮಾಡಿಕೊಂಡು ಪೇಣಿಗೆ ಬಿಸಿ ಬಿಸಿ ಬಾದಾಮಿ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸರಿ ತರುಣ್ನ ಎಬ್ಬಿಸಿ, ಅವನು ಇವತ್ತು ಟ್ಯೂಷನ್ ಇತ್ತು, ಬೆಳಗ್ಗೆನೇ ಹೋಗಿ ಟ್ಯೂಷನ್ ಮುಗಿಸ್ಕೊಂಡು ಬಂದ. ದಕ್ಷತಾ ಏನು ಮಾಡ್ತಾ ಇದ್ದಾಳೆ ಅಂದರೆ ಸ್ವಲ್ಪ ಆಫೀಸಲ್ಲಿ ಬೆಲೂನ್ ತಂದಿದ್ಲಲ್ಲ ಅದನ್ನೆಲ್ಲ ಊದಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾಳೆ ವ್ಯಾಕ್ಯೂಮ್ ಕ್ಲೀನರ್ ಸಹಾಯದಿಂದ. ಯಾಕೆಂದರೆ ಹೊರಗಡೆ ಹೋಗಿ ಕಟ್ ಮಾಡಿಸ್ಬೇಕು, ಅಲ್ಲಿ ಬೆಲೂನೆಲ್ಲ ಊದಿ ರೆಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಕಾರಲ್ಲಿ ಇಟ್ಕೊಂಡು ಹೋಗೋಣ ಅಂತ ಅವಳು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ತರುಣು ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡು ಸ್ನಾನ ಮಾಡ್ಕೊಂಡ್ಬಂದು ದೇವರಿಗೆ ರೆಡಿ ಮಾಡಿದ್ದಿದೆ ಹೂವೆಲ್ಲ ಮುಡಿಸಿ ನಾನು. ಅವನಿವಾಗ ದೀಪ ಹಚ್ತಾ ಇದ್ದಾನೆ. ದೀಪ ಹಚ್ಚಿ ಅವ್ನು ರೆಡಿ ಆಗಬೇಕು. ನಂದು ಅಡುಗೆ ಎಲ್ಲ ಆಯಿತು. ಅವ್ರ ಅಪ್ಪನೂ ರೆಡಿಯಾಗಿ ಬಂದಿದ್ದಾರೆ. ಇನ್ನೇನಿದ್ರು ನಮ್ಮ ಮನೇಲಿ ಎಲ್ಲರೂ ರೆಡಿಯಾಗಿದ್ದೀವಿ. ಇವಾಗ ದಕ್ಷತಾ ಒಬ್ಬಳು ಮತ್ತು ಅಕ್ಕಂದಿರು ಕವಿತಾ ಇವರಿಷ್ಟು ಜನ ಬರಬೇಕು. ಅವ್ರು ಬಂದಮೇಲೆ ಹೊರಡೋದೆ. ಎಲ್ಲರೂ ಬಂದು ಅತ್ತೆ ಕವಿತಾ ಎಲ್ಲರೂ ಬಂದರು ಅಂಥೇಳಿ ಸ್ನಾನ ಮಾಡ್ಕೊಂಬಂದು ಅತ್ತೆಗೆಲ್ಲ ಕಾಲಿಗೆ ನಮಸ್ಕಾರ ಮಾಡ್ಕೊತಾ ಇದ್ದಾನೆ. ಅತ್ತೆ ಗಿರೀಶು ಎಲ್ಲ. ಹುಟ್ಟದಬ್ಬ ಅಂದಾಗ ನಾವು ಸ್ವಲ್ಪ ಇದನ್ನೆಲ್ಲ ಮಾಡಿಸಿದ್ರೆ ಮಕ್ಕಳಿಗೆ ಗೊತ್ತಿರುತ್ತೆ. ನಾವೇನೂ ಬೇಡ ಬರೀ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಬಿಟ್ರೆ ಈ ಸಂಪ್ರದಾಯಗಳನ್ನೆಲ್ಲ ಬಿಟ್ಟೇ ಬಿಡ್ತಾರೆ. ಸರಿ ನಾವೆಲ್ಲ ರೆಡಿ ಇದ್ವಿ. ಇವಾಗ ಹೊರಗಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಮುಂದೆ ಹೇಳ್ತೀನಿ. ಎಲ್ಲರೂ ಬಂದಿದ್ದಾರೆ, ಕೆಳಗಡೆ ಇದ್ದಾರೆ. ಅದರಲ್ಲಿ ತನು ಒಬ್ಬಳು ಬಂದಿಲ್ಲ, ಅವಳನ್ನ ಕಾಯ್ತಾ ಇದ್ದೀವಿ ಅವಳು ಬರಲಿ ಅಂತ ಹೇಳಿ. ಎಲ್ರು ಹೋಗ್ತಾ ಇದ್ದೀರಾ ಉಷಾ ಅವರೇ? ನಮ್ಮ ತಂಗಿ ಮಗನ ಬರ್ತಡೇ ಇದೆ, ಆದರೆ ನಮಗೆ ಜಾಗ ಎಲ್ಲಿ ಏನು ಗೊತ್ತಿಲ್ಲ. ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ದು ಒಳ್ಳೆ ನರಸೀಪುರ, ಅವ್ರು ಮೈಸೂರಲ್ಲಿ ಇರೋದು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಾರ್ದಾ? ಆಮೇಲೆ ನಮ್ದು ಒಳ್ಳೆ ನರಸೀಪುರ, ನಮ್ಮ ತಂಗಿ ಮಗನ ಬರ್ತಡೇ ಇದೆ, ಕರೆದಿದ್ರು ಬಂದಿದ್ದೀವಿ. ಪ್ರವೀಣ ಗಾಡಿ ನಮಗೆ ಮೈಸೂರಲ್ಲಿ ಪ್ಲೇಸ್ ಎಲ್ಲ ಗೊತ್ತಿಲ್ಲ. ನಮ್ದು ಏನಿದ್ರು ಹಾಸನ ಡಿಸ್ಟಿಕಲ್ಲಿ ಅಷ್ಟೇ ಗೊತ್ತಿರೋದು. ನಾವು ಹಳ್ಳಿ ಜನಗಳು. ಹಳ್ಳಿ ಜನ ಪೇಟೆಗೆ ಬಂದ್ರೆ ಯಾವ ತರ ಯಾಮರಿಸ್ತಾರೆ ಅಂತ ಗೊತ್ತು ನೋಡಿ. ನಮ್ದು ಕೊಣನೂರು. ನಾನು ಕೊಣನೂರು ಅನ್ನಕ್ಕೆ ಕುರುಬೂರು ಅಂದೆ. ಎಲ್ಲಿ ಹೋಗ್ತಾ ಇದ್ದೀರಾ ಪ್ರವೀಣ ಅವರೇ? ಅದೇ ಕಿಡ್ನಾಪ್ ಮಾಡ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿ ಅಂತ ಗೊತ್ತಿಲ್ಲ. ಯಾರು ನಿಮ್ಮ ಹೆಂಡತಿ ಕಿಡ್ನಾಪ್ ಮಾಡೋಳ? ತಸು ನೀನೇನು ಗೊತ್ತಿದೆ? ತಸ್ಮಯ ಬರ್ತಡೇ ಏನ್ ವಿಶೇಷ ಅಂತ ಇವತ್ತು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಂಗೆ ಹೇಳಕ್ಕಾಗಲ್ಲ. ಮೋನಿ ಹೇಳ್ದ ಹೊರಗಡೆ ಹೋಗ್ತಾ ಇದ್ದೀರಾ ಗಿರೀಶು? ಏನಕ್ಕೆ ಹೋಗ್ತಾ ಇದ್ದೀರಾ ಹೊರಗಡೆ? ತರುಣ್ ಬರ್ತಡೇ ಹೌದಾ? ನನ್ನ ಮಗನ ಬರ್ತಡೇ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೀನು ಕವಿತಾ? ನನ್ನ ಮಗನ ಬರ್ತಡೇ ಮಾಡಕ್ಕೆ ಹೋಗ್ತಾ ಇದ್ದೀವಿ.
ಹೊರಗಡೆ ಮಗಂದ್ರೆ ಈಗ ಮಗನ್ ಬರ್ತಾನೆ ಅದ ಹಂಗೆ ಉಲ್ಟಾ ಮಾಡ್ಬೇಕು. ಇವಾಗ ಅಪ್ಪು ಬಂದಿದ್ದಾಳೆ. ಅವ್ರ ಯಜಮಾನ್ರು ಬಂದಿದ್ರು ಬರ್ಡೇವರೆಗೆ ಇರ್ತೀನಿ ಅಂತ ಹೇಳಿ. ಅವ್ರಿಗೆ ಅವ್ರ ಸೋದರ ಮಾವ ಒಬ್ರು ಹುಣಸೂರಲ್ಲಿ ಸಾವಾಗಿತ್ತಂತೆ. ಪಾಪ ಬೆಳಗ್ಗೆನೆ ಎದ್ದು ಹೋಗಿದ್ರು. ಅವರು ಮತ್ತೆ ಪ್ರವೀಣ್ ಬೈಕಲ್ಲಿ ಬರಬೇಕು. ನಾವು ಗಾಡಿಲೂ ಜಾಗ ಆಗ್ತಿರ್ಲಿಲ್ಲ. ಈಗ ನಾವೆಲ್ಲ ಅವ್ರ ಕಾರಲ್ಲಿ ಸ್ವಲ್ಪ ಜನ, ಕವಿತಾ ಅವ್ರ ಕಾರಲ್ಲಿ, ನಮ್ಮ ಕಾರಲ್ಲಿ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಹೊರಡ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಇದು ನಮ್ಮ ಮೈಸೂರು ಇನ್ಫೋಸಿಸ್ಸು. ನಮ್ಮ ಆದ್ಯ ನಮ್ಮ ಪಪ್ಪ ಇಲ್ಲೇನ ಕೆಲಸ ಮಾಡೋದು, ನಮ್ಮ ಮಮ್ಮಿ ಇಲ್ಲೇನ ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ಲು. ಎಲ್ಲ ಮಾತಾಡ್ಕೊಂಡು ನಾವು ಇವಾಗ ಈ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ತರುಣ್ನ ನಾವು ದೇವಸ್ಥಾನಕ್ಕೆ ಕಳ್ಸೋಕ್ಕಾಗಿರಲಿಲ್ಲ. ಬೆಳಗ್ಗೆಯಿಂದ ಟ್ಯೂಷನ್ಗೆಲ್ಲ ಹೋಗಿ ಬಂದಿದ್ದ. ಇಲ್ಲೇ ಟೆಂಪಲ್ ಇದೆ, ಅವನಿಗಿಲ್ಲೇ ದೇವ್ಸ್ಗೆ ನಮಸ್ಕಾರ ಮಾಡಿಸಿ ನಾನಿವಾಗ ಇಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಇದು ಮುನ್ನೀರು ಅಂತಲೂ ಹೇಳ್ತಾರೆ. ನಾವು ಇಲ್ಲಿಗೆ ಬರ್ತಾ ಇರೋದು 2ನೇ ಸಾರಿ. ಫಸ್ಟ್ ಟೈಮ್ ಬಂದಾಗ ನೀರಿರಲಿಲ್ಲ. ಇವಾಗಲೂ ನೀರು ಜಾಸ್ತಿ ಇದೆ ಅಂದ್ಕೊಂಡು ಬಂದ್ವಿ. ಇನ್ನು ಅವರು ನೀರು ಬಿಟ್ಟಿಲ್ಲ, ಹಂಗಾಗಿ ಸ್ವಲ್ಪ ನೀರು ಬರ್ತಾ ಇದೆ. ಅದು ಬಿಟ್ಟರೆ ಇನ್ನು ನೀರು ಬಿಡ್ತಾರಂತೆ, ಅವಾಗ ಒಂದ್ಸರಿ ಬರಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ನಾವಿವತ್ತು ನನ್ನ ಮಗನ ಬರ್ಡೇನ ಇಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ದಕ್ಷತಾ ಎಲ್ಲರೂ ಎಲ್ಲವಾಗಲೂ ಅಮ್ಮ ಬರೀ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಒಂದೇ ಥರ ಆಗುತ್ತೆ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿದ್ರು. ಮತ್ತು ಅಕ್ಕ ಅವ್ರ ಫ್ಯಾಮಿಲಿನೂ ಇತ್ತಲ್ಲ, ನಾವು ಅವ್ರನ್ನ ಹೊರಗಡೆ ಕರ್ಕೊಂಬಂದಂಗೂ ಆಗುತ್ತೆ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಅಲ್ಲೂ ಹೋದ ತಕ್ಷಣ ನಾವು ಹೋಗಿ ಒಂದು 5 ನಿಮಿಷಕ್ಕೆಲ್ಲ ಮಳೆ ಶುರು ಆಗೋಯ್ತು. ಅಂದರೆ ಏನು ಜೋರಾಗೂ ಬರ್ತಾ ಇರಲಿಲ್ಲ. ಈ ನಮ್ಮ ಚಿಕ್ಕಮಗಳೂರು ಮತ್ತು ಮಡಿಕೇರಿ ಆ ಥರ ಇತ್ತು ವೆದರು. ಸರಿ, ಆ ವೆದರಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದುಕೊಂಡ್ವಿ. ನಮ್ಮ ಮನೆಯವರು ಚಿಕ್ಕ ಮಕ್ಕಳ ಥರ ನೋಡಿ ಯಾವುದ್ರ ಮೇಲೆ ಹತ್ತಿದ್ದಾರೆ ಅಂತ. ಎಲ್ಲಾದ್ರ ಮೇಲೂ ಹತ್ತೋದು, ಜಂಪ್ ಮಾಡೋದು ಅಂದರೆ ಅವ್ರಿಗೂ ಭಾಳ ಖುಷಿ. ನೋಡಿ ಇಲ್ಲಿ ಅವನೇನು ಮಾಡ್ತಾನೆ, ನಾವು ಮನೆಯವರು ಅದೇ ಮಾಡ್ತಾರೆ. ಮಳೆ ಬರ್ತಿದೆ ಅಂತ ಎಲ್ಲರೂ ಕಾರಲ್ಲಿ ವಾಪಸ್ ಕೂತಿದ್ದಾರೆ. ಇದು ನೋಡಿ ಇಷ್ಟ ಅರ್ಥ, ಮಳೆ ಬರ್ತಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಕೂತ್ಕೊಂಡು ನಗ್ತಾ ಇದೆ. ಅದಾದಮೇಲೆ ಸರಿ ಅಂಥೇಳಿ ನಾನು ಮಳೆ ಇದೆ ಅಂತ ನೋಡಿ ಇಲ್ಲಿ ನಮ್ಮ ಪ್ರವೀಣ್ ಮತ್ತು ರವಿ ಇಬ್ಬರು ಮಳೆಯಲ್ಲೇ ನೆನ್ಕೊಂಡು ಪಾಪ ಬಂದರು. ಅವ್ರಿಗೆ ಬೈಕ್ ಕೊಟ್ಟು ಬಂದಿದ್ದೆ. ಸರಿ ಎಲ್ಲರೂ ಚಳಿ ಇದೆ, ಮಳೆ ಬರ್ತಿದೆ, ಊಟ ಮಾಡ್ಕೊಂಬರೋಣ, ಊಟ ಎಲ್ಲ ತಣ್ಣಗಾಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಊಟಕ್ಕೆ ಅಂತಲೇ ಜಾಗ ಇದೆ, ಆದರೆ ಅಲ್ಲಿ ತುಂಬ ಜನ ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಭಾನುವಾರ ಇರೋದ್ರಿಂದ ಹುಡುಗರು ಗಂಡಸರುಗಳು ಎಲ್ಲ ಸ್ವಲ್ಪ ಏನೋ ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ನಾವು ಆ ಕಡೆ ಹೋಗೋದೇ ಬೇಡ, ಫ್ಯಾಮಿಲಿ ಇದ್ದೀವಿ ಅಂತೇಳಿ ಇದು ಒಂದು ರೂಮ್ ದೊಡ್ಡದಾಗೆ ಕಟ್ಟಿದ್ದಾರೆ. ಅದಕ್ಕೆ ಡೋರ್ ಲಾಕ್ ಮಾಡ್ಕೊಂಬಿಟ್ಟಿದ್ರು, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಮುಂದ್ಗಡೆ ಸ್ವಲ್ಪ ಜಾಗ ಇತ್ತು ಕುತ್ಕೊಳ್ಳೋ ಹಾಗೆ, ಅಲ್ಲೇ ಸ್ವಲ್ಪ ಒಬ್ಬರು ತಾತ ಇದ್ರು, ಅವ್ರ ಹತ್ರ ಬರ್ಲಿಸ್ಕೊಂಡು ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ನಾನು ಇವಾಗ ಇಲ್ಲೇ ಊಟ ಬಡಿಸ್ತಾ ಇದ್ದೀನಿ. ನಾನು ಮಾಡ್ಕೊಂಡು ಹೋಗಿದ್ದು ಊಟನೂ ಚೆನ್ನಾಗಿತ್ತು, ಬಿಸಿ ಬಿಸಿ ಇತ್ತು. ಕವಿತಾ ಮಾಡ್ಕೊಂಡು ಬಂದಿದ್ದು ಒಬ್ಬಟ್ಟು ಇನ್ನೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಖುಷಿ ಆಯಿತು. ಫ್ಯಾಮಿಲಿ ಈ ಥರ ಹೋಗಿ ಹೊರಗಡೆ ಊಟ ಎಲ್ಲ ಮಾಡ್ಕೊಂಡು ಬಂದರೆ ನಾನ್ ವೆಜ್ ಆಗಲಿ ವೆಜ್ ಆಗಲಿ ತುಂಬ ಚೆನ್ನಾಗಿರುತ್ತೆ, ಮನಸ್ಗೊಂಥರ ಖುಷಿ ಕೊಡುತ್ತೆ. ನಮ್ಮದು ಅವ್ರದ್ದು ಎಲ್ರದ್ದು ಊಟ ಆದಮೇಲೆ
ಪಲಾವ್ ಎಲ್ಲ ಫುಲ್ ಖಾಲಿ ಆಗಿತ್ತು. ಅದನ್ನೆಲ್ಲ ಹಂಗೆ ತೊಗೊಂಡೋಗೋದು. ಯಾಕೆ ಅಂತ ಇಲ್ಲಿ ತೊಳೆಯೋಕ್ಕೆ ಚೆನ್ನಾಗಿದೆ, ಅನುಕೂಲವಾಗಿದೆ. ಬಟ್ಟೆ ತೊಳೆಯೋರು ಬಟ್ಟೆ ತೊಳಿತಾ ಇದ್ರು. ನಮ್ಮ ಗಿರೀಶ್ ನೋಡಿ ಯಾವ್ದಾರ ಹೊಳೆ ಆಗಲಿ ಕೆರೆ ಆಗಲಿ ಬೇಕಾದ್ರೆ ಇಳಿದು ಬಿಡುತ್ತೆ, ಅಭ್ಯಾಸ ಇದೆ ಅವ್ರಿಗೆ. ಇದೇನೋ ಹೊಸ ಥರ ಹೂ ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು ಅದು. ಹೂ ತಾವ್ರೆ ಅಲ್ಲ ನೋಡಿ ಇದು. ಇದನ್ನು ಆದ್ಯ ಕಿತ್ತಿಸ್ಕೊಂಡಿದ್ದಾಳೆ ಅವ್ರ ಅಪ್ಪನ ಹತ್ರ. ಅಣ್ಣನ ಬರ್ಡೇಗೆ ಗಿಫ್ಟ್ ಕೊಡ್ತೀನಿ ಇದು ಗಿಡ ಅಂತೇಳಿ. ಗಿರೀಶ್ ನೋಡಿ ಇದರಲ್ಲಿರೋ ಹೂವೆಲ್ಲ ಕಿತ್ಕೊಂಡು ಬಂದು ಹೆಂಡ್ತಿಗೆ ಫ್ಲವರ್ ಬೊಕ್ಕೆ ಮಾಡಿ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ರೋಡ್ ಹತ್ರ ತಗೊಂಡೋಗಿ. ಎಷ್ಟು ಬುದ್ಧಿವಂತರು ನನ್ನ ಮೈದ್ನ ಅಂದರೆ, ಏನಾದರೂ ಈಸಿಯಾಗಿ ಈ ಥರ ಒಳ್ಳೇದು ಸಿಕ್ಕರೆ ಅದನ್ನು ಬೇಗ ತೊಗೊಂಡ್ಬಿಡ್ತಾರೆ ಎಲ್ಲಿಗೆ ಹೋದ್ರೂ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ನೋಡಿ ಇಲ್ಲಿ ಆದ್ಯ ತೊಗೊಂಬಂದು, ಅಣ್ಣ ಹ್ಯಾಪಿ ಬರ್ಡೇ ಅಣ್ಣ, ತಗೋ ಇದು ಗಿಡ ನಾನು ಕಿತ್ಕೊಂಬಂದಿದ್ದೀನಿ ಅಂತಿದ್ದಾಳೆ. ಅವನು ಬೇಡ ನನಗೆ, ಇದು ಬೇಡ ನನಗೆ ಈ ಗಿಡ ಇಷ್ಟ ಇಲ್ಲ ಅಂತ ರೇಗಿಸ್ತಾ ಇದ್ದಾನೆ. ಸರಿ, ಊಟ ಎಲ್ಲ ಆಯಿತು. ಕೇಕ್ ಕಟ್ ಮಾಡೋದಕ್ಕೆ ಈ ರಿಂಗು ನಮ್ಮ ಮನೇಲಿ ಯಾವಾಗಲೂ ತೆಗೆದಿಟ್ಕೊಂಡಿರ್ತೀವಿ. ಫಸ್ಟು ನಾವು ಮನೆಯಲ್ಲೇ ಡೆಕೋರೇಷನ್ ಮಾಡಿ ಎಷ್ಟೊಂದು ಕೇಕ್ ಎಲ್ಲ ಕಟ್ ಮಾಡಿಸಿದ್ದೀವಿ. ಆದ್ಯನಿಗೆ, ದಕ್ಷತನಿಗೆ, ತರುಣ್ಗೆ ಎಲ್ಲರಿಗೂ. ಇದನ್ನು ಯೂಸ್ ಮಾಡಿಕೊಂಡು ಹೊರಗಡೆನೆ ಕಟ್ ಮಾಡಿಸೋಣ ಅಂತ ತೊಗೊಬಂದಿದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡು ತೊಗೊಬಂದಿದ್ರಿಂದ ಬೇಗ ಆಯ್ತದು. ಇವಾಗ ನಾನು ಬಂದು ಇಲ್ಲಿ ಗ್ರೀನರಿ ಇದೆ ಹಿಂದೆ, ಅಲ್ಲಿ ಕಟ್ ಮಾಡಿಸೋಣ ಅಂತ. ನಮ್ಮ ಮನೆಯವರು ಹೊಳೆ ಹತ್ರನೇ ಕಟ್ ಮಾಡಿಸೋಣ, ಚೆನ್ನಾಗಿದೆ ಅಲ್ಲಿ ನೀರು ಬೀಳ್ತಾ ಇರೋ ಜಾಗ ಅಂತ ಹೇಳಿ ಅಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ತರುಣ್ ಕೈಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ನಿಜವಾಗ್ಲೂ ಒಂಥರ ಖುಷಿ ಆಯಿತು. ಯಾಕೆಂದರೆ ಇವರೆಲ್ಲ ದೊಡ್ಡವರಾದ್ಮೇಲೆ ಇಂಥ ಕಡೆನೇ ಬಂದು ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಕಟ್ ಮಾಡಿಬಿಡ್ತಾರೆ. ನಾವು ಫ್ಯಾಮಿಲಿ ಒಂದ್ಸಲ ಇಲ್ಲಿ ಕಟ್ ಮಾಡಿಸಿದ್ದು ಒಂಥರ ಖುಷಿ ಆಯಿತು. ಪ್ಲೇಸು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿತ್ತು, ತುಂಬ ಖುಷಿ ಆಯಿತು. ಇಲ್ಲಿ ಏಡಿಗಳನ್ನೆಲ್ಲ ಹಿಡಿತಾ ಇರ್ತಾರೆ, ಮೀನೆಲ್ಲ ಹಿಡಿತಾ ಇರ್ತಾರೆ. ಅವತ್ತು ನಾವು ಬಂದಾಗ ಬರೀ ಏಡಿಗಳೇ ಹಿಡಿದಿದ್ರು, ಈ ಸರಿ ಮೀನುಗಳು ಹಿಡಿತಾ ಇದ್ರು. ಮೋಸ್ಟ್ಲಿ ನೀರು ಬಂದಿರೋದ್ರಿಂದ ಮೀನು ಚೆನ್ನಾಗಿ ಸಿಗುತ್ತೆ ಅಂತ ಇರಬೇಕು. ಇನ್ನೇನು ಕೇಕ್ ಕಟ್ ಮಾಡಾದ್ಮೇಲೆ ಬೆಲೂನೆಲ್ಲ ತೊಗೊಂಡು ಚೆನ್ನಾಗಿ ಆಟ ಆಡಿದ್ರು ಎಲ್ಲರೂ. ಗಾಳಿಗೆ ಅದು ನಿಲ್ತಾನೆ ಇರಲಿಲ್ಲ. ನಾನು ಅಕ್ಕಂದಿರೆಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ. ಹಂಗೇನೆ ಮಕ್ಕಳು ಫೋಟೋಸ್ ತೆಗೆಯೋದು, ವೀಡಿಯೋಸ್ ತೆಗೆಯೋದು, ಈ ಪ್ಲೇಸ್ ಚೆನ್ನಾಗಿದೆ, ಹಿಂಗೆ ಕುತ್ಕೊಳ್ಳಿ ಹಂಗೆ ಕುತ್ಕೊಳ್ಳಿ ಅಂಥೇಳಿ. ನನಗೆ ಆ ನೀರು ಬೀಳ್ತಾ ಇರೋ ಜಾಗಕ್ಕೆ ಹೋಗಬೇಕು ಅಂತ ತುಂಬ ಖುಷಿ ಇತ್ತು. ಆದರೆ ದಕ್ಷತಂಗೆ ಸಖತ್ ಭಯ, ಬೇಡ ಅಮ್ಮ ಹೋಗಬೇಡಿ ಅಂತಿದ್ಲು.
ಅಲ್ಲಿ ಮೀನು ಹಿಡಿತಾ ಇರೋರು ಇಲ್ಲ ಅಲ್ಲೇನು ಪಾಚಿ ಇಲ್ಲ ಹೋಗಿ ಬರ್ಬೋದು ಅಂತ. ನಮ್ಮ ತರುಣ್ಗಂತೂ ತುಂಬ ಖುಷಿ, ನೀರಲ್ಲಿ ಆಟ ಆಡೋದು ಅಂದರೆ ಎಲ್ಲಿಗೆ ಬೇಕಾದ್ರೂ ಇಳಿದು ಬಿಡ್ತಾನೆ. ನಮ್ಮ ಮನೆಯವ್ರ ಸಹಾಯದಿಂದ ನಾವು ಅಲ್ಲಿ ಹೋಗಿ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಗೆ. ಇದು ಬಂದು ನಮ್ಮ ಬೆಳಗೊಳದ ಹತ್ರ ಕ್ಲೇ ಕಾರ್ಡ್ಸ್ ಅಂತ. ನಾನು ಒಂದೆರಡು ಸರಿ ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದೆ, ಮತ್ತು ಅಕ್ಕನ ಮಗಳು ಮಧುನು ನೋಡಿ ಎಷ್ಟೊಂದು ಸರಿ ಇಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಹೋಗ್ತಾ ಸರಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀವಿ. ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಅವ್ರ ಕೆಲಸ ಹಂಗೆ ಇರೋದ್ರಿಂದ ನಾವು ಕೊಡಲೇಬೇಕಾಗುತ್ತೆ. ಆದರೆ ಮಣ್ಣಿಂದಿರೋದ್ರಿಂದ ಹುಷಾರಾಗಿ ನೋಡ್ಕೋಬೇಕಲ್ವ. ಆ ಪಾಟ್ಗಳು ಚೆನ್ನಾಗಿತ್ತು, ವಾಸ್ತು ದೀಪ ಚೆನ್ನಾಗಿತ್ತು. ನಾನಿಲ್ಲಿ ತುಂಬ ಏನು ತೊಗೊಳಕ್ಕೆ ಹೋಗಲಿಲ್ಲ. ಮೊಸರು ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಿದ್ರು ಅಂತ ಒಂದು ಮೊಸರು ಇಡೋದಕ್ಕೆ ಒಂದು ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ಏನು ತೊಗೊಂಡೆ ಅಂತೇಳಿ. ಮತ್ತು ನಾನು ಗ್ಲಾಸ್ಗಳು ಒಂದೆರಡು ತೊಗೊಂಡಿದ್ದೀನಿ, ಅದು ನಾನು ಶಾರ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದಾದಮೇಲೆ ಬಂದು ಇಲ್ಲಿ ತರುಣ್ ಫ್ರೆಂಡ್ನ ನಾವು ಬರ್ಡೇ ಕರೆದಿದ್ವಿ, ಪ್ರಥಮ್ ಅಂತ. ಅವರು ಏನೋ ಫಂಕ್ಷನ್ ಇತ್ತು ಮತ್ತು ಒಂದು ಕೆನ್ಗಣ ಸ್ವಾಮಿ ಗದ್ಗೆಗೆ ಹೋಗಬೇಕಿತ್ತು ಅಂಥೇಳಿ ಅಣ್ಣ ಕರ್ಕೊಂಡು ಬಂದಿರಲಿಲ್ಲ. ಆಮೇಲೆ ಫೋನ್ ಮಾಡಿದ್ರು, ಒಂದು 4 ಗಂಟೆ ಹಂಗೆ ಬರ್ತೀವಿ ಎಲ್ಲಿದ್ದೀರಾ ಅಂತ. ಬೇಡಿ ನಾವೇ ಇವಾಗ ಹೊರಟ್ಬಿಟ್ವಿ, ಮನೆಗೆ ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಅವರು ನಮ್ಮ ಮನೆಗೆ ಬನ್ನಿ, ತರುಣ್ಗೆ ಒಂದು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಕರೆದ್ರು. ಪ್ರಥಮ್ ಮನೇಲಿ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾನೆ. ಭವಾನಿನೂ ಕರೆತಿದ್ದೆ, ಭವಾನಿಲಿ ವೈಭವ್ಗೆ ಹುಷಾರಿಲ್ಲ ಅಂಥೇಳಿ ಭವಾನಿ ಫ್ಯಾಮಿಲಿನೂ ಬಂದಿರಲಿಲ್ಲ. ಅವರು ಬಂದು ನಾವು ಬಂದ ತಕ್ಷಣ ಮತ್ತು ವೈಭವ್ ಮತ್ತು ಶಾನ್ವಿತಾ ಬಂದು ಮನೇಲಿ ಅವನಿಗೆ ಟೀ ಶರ್ಟ್ನ ಗಿಫ್ಟ್ ಮಾಡಿ ಮಾತಾಡ್ಸ್ಕೊಂಡು ಹೋದರು ಹುಡುಗರು. ಅದೇ ಟೀ ಶರ್ಟು ತರುಣ್ ಇವಾಗ ಹಾಕ್ಕೊಂಡು ಬಂದಿರೋದು. ಅವನಿಗೆ ಬರೀ ಬಟ್ಟೆನೇ ಗಿಫ್ಟ್ ಬಂದ್ಬಿಟ್ಟಿದೆ ಜಾಸ್ತಿ. ಎಲ್ಲ ಅಕ್ಕಂದಿರು, ಅಕ್ಕನ ಮಕ್ಕಳು ಮತ್ತು ಭವಾನಿ ಎಲ್ಲರೂ ಗಿಫ್ಟಾಗಿ ಬಟ್ಟೆನೇ ತಂದುಬಿಟ್ಟಿದ್ದಾರೆ. ಮೇಡಮ್ಮು ಕ್ರೀಮ್ ತಿಂದರೆ ಒಳ್ಳೆಯದಲ್ಲ ಅಂಥೇಳಿ ಕ್ರೀಮ್ನೆಲ್ಲ ಮೇಲ್ಗಡೆ ತೆಗಿತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ನಾವೆಲ್ಲರೂ ಒಂದು ಫ್ಯಾಮಿಲಿ ಇದ್ದಂಗೆ ಇದ್ವಿ. ಇವಾಗ ಅವರು ಹಿಲ್ವಾಲ್ದಲ್ಲಿ ಮನೆ ಮಾಡಿದ್ದಾರೆ, ಅವರು ಈ ಮಂತಲ್ಲಿ ಶಿಫ್ಟ್ ಆಗ್ತಾರೆ. ಭವಾನಿಯವರು ಆಗಸ್ಟ್ ಮಂತಲ್ಲಿ ಅವರು ಶಿಫ್ಟ್ ಆಗ್ತಾರೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ನೋಡೋಣ, ಈ ಫ್ರೆಂಡ್ಶಿಪ್ನ ಆದಷ್ಟು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ನನಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ. ಎಲ್ಲರೂ ಇರ್ತಾರೆ, ಒಂದು ಟೈಮಲ್ಲಿ ಹೊರಟಾಗ ಅದು ಒಳ್ಳೆಯದಾಗಿ ಹೊರಡ್ತಾ ಇರ್ತಾರಲ್ವ, ಅದೊಂದು ಖುಷಿ. ಮನೆ ಎಲ್ಲ ತೊಗೊಂಡಿದ್ದಾರೆ, ಮನೆ ಕಟ್ಟಿಸ್ಕೊಂಡು ಹೋಗ್ತಿದ್ದಾರೆ, ಚೆನ್ನಾಗಿರ್ಲಿಯಪ್ಪ ಅಂತ ಅನಿಸುತ್ತೆ. ಆದರೆ ನಮ್ಮ ಜೊತೆ ಹೊಂದ್ಕೊಂಡಿರೋರು ಹೋಗ್ತಾ ಇದ್ದಾರಲ್ಲ ಅಂತ ಎಲ್ಲೋ ಒಂದು ಕಡೆ ಬೇಜಾರು ಇರುತ್ತೆ ನನಗೆ. ಮನೆಗೆ ಬಂದ ತಕ್ಷಣ ಶಾನ್ವಿತಾ ಆಂಟಿ ನಮಗೆ ಕೇಕ್ ಎಲ್ಲಿ, ತರುಣಣ್ಣನ ಬರ್ಡೇದು ಕಟ್ ಮಾಡಿಸಿದ್ದು ಅಂದ್ಲು. ಅಲ್ಲೇ ಖಾಲಿ ಆಯಿತು ಕಣಪ್ಪ ಕೇಕು, ಬಾ ಇವಾಗ ಪ್ರಥಮಣ್ಣನ ಮನೆಗೆ ಹೋಗಿ ಕಟ್ ಮಾಡಿಸ್ತೀವಿ ಅಂತೇಳಿ ಶಾನ್ವಿತಾನ ಅವ್ರ ಅಮ್ಮನ ಪರ್ಮಿಷನ್ ತೊಗೊಂಡು ಆದಿನ ಜೊತೆ ಇಲ್ಲಿಗೆ ಕರ್ಕೊಂಬಂದಿದ್ದೆ. ಅವೆರಡು ರಾತ್ರಿ ಅಷ್ಟೊತ್ತಾದರೂ ನಮ್ಮ ಜೊತೆಯಲ್ಲೇ ಇದ್ವು. ಮಮತಾ ಮೇಡಮ್, ಸರ್, ಪ್ರಥಮ್, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.